ಸತ್ಯಂ ಶಿವಂ ಸುಂದರಂ. ಕರ್ನಾಟಕದಲ್ಲಿ ಅತ್ಯಂತ ಕರಪ್ಟ್ ಪೊಲಿಟಿಷಿಯನ್ಸ್ ಯಾರು ಅಂತ ಹೇಳಿ ತೊಟ್ಟಿಲಲ್ಲಿ ಮಲಗಿರುವ ಮಗುವನ್ನು ಎಬ್ಬಿಸಿ ಕೇಳಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಹೇಳುತ್ತೆ. ಡಿ.ಕೆ. ಶಿವಕುಮಾರ್ ಮತ್ತು ಅವರ ತಮ್ಮರ ಕರಪ್ಷನ್ ಕಥೆಗಳು ಎಂಟೈರ್ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶಕ್ಕೂ ಕೂಡ ಗೊತ್ತಿದೆ. ಇಂಥ ಒಬ್ಬ ಕರಪ್ಟ್ ಪಾಲಿಟಿಷಿಯನ್ ಇವಾಗ ಕರ್ನಾಟಕ ಜನರ ರಾಜನಾಗಿ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಸಿಯನ್ನ ಜನಗಳು ಅವರಿಗೆ ಕೊಟ್ಟಿರೋದಲ್ಲ, ಇದು ಅವರು ತನ್ನ ಪ್ರಬಲ ಶಕ್ತಿಯಿಂದ ಕಿತ್ತುಕೊಂಡಿರೋದು. ಕಾಂಗ್ರೆಸ್ನ ಫೇವರೇಟ್ ನಾಯಕ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಕುರ್ಸಿಯನ್ನು ಗಿಟ್ಟಿಸಿಕೊಳ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ಟ್ರಿಕ್ ಅನ್ನು ಉಪಯೋಗಿಸಿರ್ಬೋದು? ರಾಜಕೀಯದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಮಂತ್ರಿ ಪದವಿ ಪಡೆಯಬೇಕಾದ್ರೂ ಆಯಾಯ ರೀತಿಯ ಮಂತ್ರಿ ಪದವಿಗಳಿಗೆ ಆಯಾಯ ರೀತಿಯ ರೇಟ್ ಕಾರ್ಡ್ಗಳಿರುತ್ತೆ. ಹೈಕಮಾಂಡ್ ಮಾಡಿದಂತೆ ಡಿಮಾಂಡ್ಗೆ ಕೋಟಿ ಕೋಟಿ ಹಣ ಸುರಿದ್ರೆ ಮಾತ್ರ ಮಂತ್ರಿ ಪದವಿ ಸಿಕ್ಕುತ್ತೆ. ಹಾಗಾದ್ರೆ ಮುಖ್ಯಮಂತ್ರಿ ಪದವಿ ಸಿಗಲು ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಹೈಕಮಾಂಡ್ಗೆ ಎಷ್ಟು ಕಾಸು ಸುರಿದಿರಬಹುದು? 1400 ಕೋಟಿಯ ಒಡೆಯನಿಗೆ ಹೈಕಮಾಂಡ್ಗೆ ಜುಜುಬಿ 200-300 ಕೋಟಿ ಕೊಟ್ಟು ಮುಖ್ಯಮಂತ್ರಿ ಪದವಿಯನ್ನು ತನ್ನದಾಗಿಸಿಕೊಳ್ಳುವುದು ಕಡಲೆಕಾಯಿ ತಿಂದಷ್ಟು ಸುಲಭ ಬಿಡಿ. ಕರ್ನಾಟಕದ ಅಭಿವೃದ್ಧಿ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ಕರ್ನಾಟಕದಲ್ಲಿ ಲ್ಯಾಂಡ್ ಮಾಫಿಯಾ ಪೀಕಿಗೆ ಬರುವುದಂತೂ ಖಂಡಿತ ಸಾಧ್ಯ ಇದೆ. ಡಿ.ಕೆ. ಶಿವಕುಮಾರ್ ಅವರು ಬೆಳೆದಿರುವುದೇ ಲ್ಯಾಂಡ್ ಮಾಫಿಯಾದಿಂದ. ಇವಾಗ ಸಂಪೂರ್ಣ ಕರ್ನಾಟಕದ ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಕಂಟ್ರೋಲ್ ಸಿದ್ದರಾಮಯ್ಯ ಅವರ ಕೈಯಲ್ಲಿದ್ದರಿಂದ ಶಿವಕುಮಾರ್ ಅವರು ಬೇಕಾಬಿಟ್ಟಿ ಲ್ಯಾಂಡ್ ಮಾಫಿಯಾ ಮಾಡಕ್ಕಾಗ್ತಿರ್ಲಿಲ್ಲ. ಇವಾಗ ತಾನು ಕೈ ಇಟ್ಟ ಭೂಮಿಗಳೆಲ್ಲ ತನ್ನದೇ. ನಾನೇ ರಾಜ, ನಂದೇ ಭೂಮಿ, ನನ್ಗ್ಯಾರ್ ಕೇಳುವವರು. ಅಷ್ಟೇ ಯಾಕೆ, ನಿಮ್ಗಳಿಗೆ ಯಾವ್ದಾದ್ರು ಭೂಮಿ ಮೇಲೆ ಲೈಸೆನ್ಸ್ ಬೇಕಾ? ಬಿಲ್ಡಿಂಗ್ ಕಟ್ಟಬೇಕಾ? ಇಲ್ಲಿಗಲ್ ಆಗಿರುವಂತಹ ಲೈಸೆನ್ಸ್ ಗಳನ್ನು ಸ್ಯಾಂಕ್ಷನ್ ಮಾಡಬೇಕಾ? ಎಲ್ಲಾ ಕೆಲಸ ಕಾರ್ಯಗಳಿಗೆ ಶಿವಕುಮಾರ್ ಅವರ ಪಾರ್ಟಿ ಜೈ ಅನ್ನುತ್ತೆ. ಅವ್ರು ಕೋಡ್ ಮಾಡುವಂತಹ ಅಮೌಂಟ್ ಅನ್ನು ಕೊಟ್ಬಿಟ್ರೆ ನೀವು ತೋರಿಸುವ ಯಾವುದೇ ಇಲ್ಲಿಗಲ್ ಸ್ಥಳವಾದ್ರೂ ಕೂಡ ಅದನ್ನು ಲೀಗಲೈಸ್ ಮಾಡಿ ಕೊಡುವ ಜವಾಬ್ದಾರಿ ಕಾಂಗ್ರೆಸ್ಸಿನದ್ದು. ನೀವು ಗಮನಿಸಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ಬಂದ ನಂತರ ಬೆಂಗಳೂರಿನ ಎಲ್ಲಾ ಕಡೆ ಬಿಲ್ಡಿಂಗ್ ತಲೆ ಎತ್ತುತ್ತಾ ಇವೆ. ಬೆಂಗಳೂರಿನಲ್ಲಿದ್ದ ಖಾಲಿ ಸ್ಥಳಗಳು ಮಂಗಮಯವಾಗಿದೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಕಾಡು, ಬೆಟ್ಟ, ಗುಡ್ಡ ಒಂದನ್ನು ಬಿಡದೆ ಅನ್ಲಿಮಿಟೆಡ್ ಬಿಲ್ಡಿಂಗ್ ಗಳು ತಲೆ ಎತ್ತುತ್ತಿವೆ. ನಿಮಗೆ ನೆನಪಿರಬಹುದು, ಬೊಮ್ಮಾಯಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ಬೊಮ್ಮಾಯಿ ಅವರ ಬಿಜೆಪಿ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದು 45% ಪೇಟಿಎಂ ಸರ್ಕಾರ ಅಂತ ಹೇಳಿ. ಇವರುಗಳು ಜನರಿಂದ 45% ಕಮಿಷನ್ ತಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಿಕೊಡ್ತಿದ್ರು ಅಂತ ಹೇಳಿ ಕಾಂಗ್ರೆಸ್ ಆಪಾದನೆ ಮಾಡ್ತಿತ್ತು. ಆದ್ರೆ ಈಗ ಕಾಂಗ್ರೆಸ್ 80% ಸರ್ಕಾರ ಅಂತ ಹೇಳ್ಬೋದು. ಕಾಂಗ್ರೆಸ್ ಕಾಲದಲ್ಲಿ ಯಾವುದೇ ಕೆಲಸಗಳು ಪೆಂಡಿಂಗ್ ಇರಲ್ಲ. ಎಲ್ಲಾ ಕೆಲಸ ಕಾರ್ಯಗಳಿಗೆ 80% ಕಮಿಷನ್ ತಕೊಂಡು ಜೈ ಎನಿಸುತ್ತಾರೆ. ಶಿವಕುಮಾರ್ ಅವರ ಮುಂಬರುವ 2 ವರ್ಷಗಳ ಕಾಲಾವಧಿ ಮುಗಿದ ನಂತರ ಕೂಡ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಎಲ್ಲಾ ಸಾಧ್ಯತೆಗಳಿವೆ. ಯಾಕೆಂದ್ರೆ ಕರ್ನಾಟಕದಲ್ಲಿ 80 ಲಕ್ಷ ಮುಸ್ಲಿಂ ವೋಟರ್ಸ್ ಗಳಿದ್ದಾರೆ. ಇವರ 99% ವೋಟ್ ಕಾಂಗ್ರೆಸ್ಗೆ ಹೋಗುತ್ತೆ. ಕಾಂಗ್ರೆಸ್ ಗೆದ್ದಿರುವುದೇ ಫ್ರೀ ಭಾಗ್ಯಗಳಿಂದ. ಹೆಂಗಸರನ್ನು, ಸಾಮಾನ್ಯ ಜನರನ್ನು ಅಟ್ರಾಕ್ಟ್ ಮಾಡುವಂತಹ ಇನ್ನಷ್ಟು ಫ್ರೀ ಭಾಗ್ಯಗಳನ್ನು ಕೊಡುವುದರಲ್ಲಿ ಸಂದೇಹನೇ ಇಲ್ಲ. ಕಾಂಗ್ರೆಸ್ ನಮಗೆ 2,000 ರೂಪಾಯಿ ಜೊತೆಗೆ ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಲು ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಕೊಡ್ತಾ ಇದೆ. ಇತರ ಯಾವುದೇ ಪಕ್ಷಗಳು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಹಲವಾರು ಮಹಿಳೆಯರು ಹೇಳುವುದನ್ನ ನಾನು ಕೇಳಿದ್ದೇನೆ. ಮಿಡಿಲ್ ಕ್ಲಾಸ್ ಮಹಿಳೆಯರಿಗೆ ತಮ್ಮ ಮನೆ ಸರಾಗವಾಗಿ ನಡ್ಕೊಂಡು ಹೋದ್ರೆ ಸಾಕು. ದೇಶ ಸರಿಯಾಗಿದೆಯಾ, ರಾಜ್ಯ ಸರಿಯಾಗಿದೆಯಾ ಅನ್ನುವ ಟೆನ್ಷನ್ ಅವರಿಗೆ ಬೇಡ. ಇನ್ನು ಮುಸ್ಲಿಮರಿಗೂ ಅಷ್ಟೇ, ಅವರ ಜನಾಂಗದವರು ಮಾಡುವಂತ ಅನ್ಯಾಯಗಳಿಗೆ ಸಪೋರ್ಟ್ ಮಾಡುವಂತಹ ಸರ್ಕಾರ ಬೇಕಷ್ಟೇ. ಕಾನೂನು ಪ್ರಕಾರ ಯಾವುದೇ ಕ್ರಮ ಕೈಗೊಳ್ಳದಂತ ಸರ್ಕಾರ ಇದ್ರೆ ಅವರುಗಳು ಖುಷಿ ಆಗ್ತಾರೆ. ಇವರುಗಳಿಗೂ ಕೂಡ ದೇಶ ಮತ್ತು ರಾಜ್ಯದ ಚಿಂತೆ ಇಲ್ವೇ ಇಲ್ಲ. ನನಗೆ ತುಂಬಾ ವರಿ ಕೊಡುವ ವಿಷಯ ಅಂದ್ರೆ ರಾಜ್ಯದ ಭೂಮಿ ಬಗ್ಗೆ, ಪರಿಸರದ ಬಗ್ಗೆ. ರಾಜ್ಯದೆಲ್ಲ ಕಡೆ ಇರುವಂತಹ ಭೂಮಿಯನ್ನು ಐಟಿ ಬಿಟಿ ಕಂಪನಿಗಳಿಗೆ ಮಾರಿ ಜನರಿಗೆ ಉದ್ಯೋಗ ಒದಗಿಸಿಕೊಡ್ತಿದ್ದೇವೆ ಅಂತ ಹೇಳಿ ನ್ಯಾಚುರಲ್ ರಿಸೋರ್ಸ್ ಗಳನ್ನು ನಾಶ ಮಾಡುತ್ತಿರುವುದು ನನ್ನ ಕಣ್ಣಿಗಂತೂ ಎದ್ದು ಕಾಣುತ್ತಿದೆ. ಕೇಂದ್ರ ಸರ್ಕಾರದ SIR ಇಂದ ಪಶ್ಚಿಮ ಬಂಗಾಳದಲ್ಲಿ ಹಲವಾರು ಬಾಂಗ್ಲಾದೇಶಿಗಳ ವೋಟರ್ ಐಡಿ ಕ್ಯಾನ್ಸಲ್ ಆಗಿದೆ. ಇಲ್ಲಿಗಲ್ ಆಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳನ್ನ ಡಿಮೋಲೇಷನ್ ಮಾಡಿ ಅಲ್ಲಿಂದ ಕಳಿಸಲಾಗ್ತಿದೆ. ಇವಾಗ ಈ ಬಾಂಗ್ಲಾದೇಶಿ ವಲಸಗಾರರು ಕರ್ನಾಟಕಕ್ಕೆ ತಂಡೋಪತಂಡವಾಗಿ, ಅದರಲ್ಲೂ ಬೆಂಗಳೂರಿಗೆ ಬಂದು ಸೇರುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ತಾನೇ ಬೇಕಾಗಿರುವುದು. ಇವರುಗಳಿಗೆ ಬೇಕಾದಂತಹ ಡಾಕ್ಯುಮೆಂಟೇಶನ್ ಗಳನ್ನು ಮಾಡಿಕೊಟ್ಟು ನಮ್ಮ ವೋಟ್ ಬ್ಯಾಂಕ್ ಅನ್ನು ವೃದ್ಧಿಸುವ ಕಾರ್ಯದಲ್ಲಿ ಕಾಂಗ್ರೆಸ್ ನಿಸ್ಸೀಮರು. ಅದಕ್ಕೆ ನೋಡಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೇಂದ್ರ ಸರ್ಕಾರದ SIR ಅನ್ನು ವಿರೋಧ ಮಾಡ್ತಿರುವುದು. ಡಿ.ಕೆ.ಯ ದುರಾಂಕರದ ಎರೋಗಂಟ್ ವಿಡಿಯೋಗಳನ್ನು ನಾವುಗಳು ಬೇಕಾದಷ್ಟು ನೋಡಿದ್ದೇವೆ.
ಗೆದ್ದು ಮುಖ್ಯಮಂತ್ರಿ ಆದ ನಂತರ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಕೈಯಿಂದ ತಟ್ಟೆಯನ್ನು ಕಿತ್ತುಕೊಂಡು ದೇವರಿಗೆ ತಾನೇ ಪೂಜೆಯನ್ನು ಮಾಡಿ ದೇವರಿಗೆ ಹೂವನ್ನು ಬಿಸಾಡಿ ಅಹಂಕಾರದಿಂದ ನಡೆದಂತ ವಿಡಿಯೋಗಳನ್ನು ನೀವೆಲ್ಲ ನೋಡಿರ್ತೀರಾ. ಅಲ್ಲಿರುವ ಅರ್ಚಕರ ಬಿಹೇವಿಯರ್ ಅನ್ನು ಕೂಡ ನೋಡಿ. ತನ್ನ ಬಳಿಗೆ ಕುಬೇರನೇ ಬಂದಿದ್ದಾನಂತ ಹೇಳಿ ಏನೇನೋ ಬೇಡಿಕೆಗಳನ್ನಿಟ್ಟು ಅಂಗಳಾಸ್ತಿದ್ರು. ಇದು ನಮ್ಮ ಭಾರತೀಯರ ಗುಲಾಮ ಮನಸ್ಥಿತಿಗೆ ಉದಾಹರಣೆ. ಭಾರತೀಯರು ಭಿಕ್ಷುಕ ಮನಸ್ಥಿತಿಯಿಂದ ಹೊರಗೆ ಬರುವವರೆಗೆ ಈ ರಾಜಕಾರಣಿಗಳು ನಮ್ಮನ್ನು ಇದೇ ರೀತಿ ನಡೆಸ್ತಾ ಇರ್ತಾರೆ. ಇನ್ನು ರಾಜನ ಆಸ್ಥಾನದಲ್ಲಿರುವಂತಹ ಮಂತ್ರಿಗಳೆಲ್ಲ ಕಳ್ಳರೆ. ಇವರ ಮಂತ್ರಿ ಮಂಡಲದಲ್ಲಿರುವವರ ಆಸ್ತಿಗಳು ವರ್ಷಕ್ಕೆ ಡಬಲ್ ಆಗ್ತಾನೆ ಹೋಗುತ್ತೆ. ಖಾತೆಗೋಸ್ಕರ ಒಬ್ಬರಿಗೊಬ್ಬರು ಗಲಾಟೆ ಮಾಡೋದನ್ನು ನಾವೆಲ್ಲ ನೋಡ್ತಾ ಇರ್ತೀವಿ. ಯಾವ ಖಾತೆ ಎದುರೇನು ಸಿಕ್ಕಿರುವ ಖಾತೆಯಲ್ಲಿ ನಿಷ್ಠೆಯಿಂದ ದುಡಿಯುವಂತ ಮನಸ್ಥಿತಿ ಇವರಿಗಿಲ್ಲ. ಯಾವ ಖಾತೆಯಿಂದ ಜಾಸ್ತಿ ಕೊಳ್ಳೆ ಹೊಡೆಯಲು ಚಾನ್ಸಸ್ ಇದೆಯೋ ಅಂತ ಖಾತೆಗಳ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಇದೆ. ಸದ್ಯಕ್ಕೆ ಡಿಕೆ ನಡವಳಿಕೆ ನೋಡುವಾಗ ಕರ್ನಾಟಕದ ಜನರಿಗೆ ಒಳ್ಳೆ ರೋಡ್ ಕೊಡಬೇಕು, ಕರ್ನಾಟಕದ ಜನರಿಗೆ ಒಳ್ಳೆ ಶಿಕ್ಷಣ, ಒಳ್ಳೆ ವೈದ್ಯಕೀಯ ಫೆಸಿಲಿಟಿ ಕೊಡ್ಬೇಕನ್ನುವ ಯಾವುದೇ ರೀತಿಯ ಗುರಿ ಇದ್ದಂತೆ ಕಾಣೋದಿಲ್ಲ. ಮುಸ್ಲಿಮರ ಓಲೈಕೆಗೋಸ್ಕರ ಅವರು ಮಾಡುತ್ತಿರುವ ಅನ್ಯಾಯಗಳನ್ನೆಲ್ಲ ಗಾಳಿಗೆ ತೂರಿ ಅವರಿಗೆ ಬೇಕಾದಂತೆ ಲಾ ಅನ್ನು ಬದಲಿಸುವ ಈ ಸರ್ಕಾರವನ್ನು ಕರ್ನಾಟಕದ ಜನತೆ ಮುಂಬರುವ 2 ವರ್ಷದಲ್ಲಿ ತಿಲಾಂಜಲಿ ಹಾಡದಿದ್ರೆ ಮುಂದೊಂದು ದಿನ ಕರ್ನಾಟಕ ಪಶ್ಚಿಮ ಬಂಗಾಳವಾಗುವುದರಲ್ಲಿ ಸಂದೇಹನೇ ಇಲ್ಲ. ಕೊನೆಗೆ ಡಿಕೆ ಬಿಹೇವಿಯರ್ ಅಲ್ಲಿ ನನಗೆ ಒಂದು ಖುಷಿ ಕೊಟ್ಟಿರುವ ವಿಷಯ ಅಂದ್ರೆ ಸನಾತನ ಧರ್ಮಕ್ಕೆ, ಹಿಂದೂ ಕಲ್ಚರಿಗೆ ಎಲ್ಲ ಕಡೆ ಮಹತ್ವ ಕೊಟ್ಟಿದ್ದಾರೆ. ನಿಮ್ಗಳ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.